ಹಾಯ್ ಹಲೋ ಫ್ರೆಂಡ್ಸ್, ನಾನು ನಿಮ್ಮ ವೈಕೆ ಸ್ಟಾರ್. ನಾವಿವತ್ತು ಕಾಸ್ಟ್ ಇನ್ಕಮನ್ನು ಹೇಗೆ ಡ್ರಾ ಮಾಡ್ಕೋದನ್ನು ನೋಡೋಣ. ಮೊದಲಿಗೆ ಕ್ರೋಮ್ ಬ್ರೌಸರ್ ಓಪನ್ ಮಾಡಿದ ತಕ್ಷಣ ಸರ್ಚಲ್ಲಿ ನಾಡ ಕಚೇರಿ ಅಂತ ಟೈಪ್ ಮಾಡಿ. ನಾಡ ಕಚೇರಿ ಟೈಪ್ ಮಾಡಿದ ತಕ್ಷಣ ಈ ಥರ ವೆಬ್ಸೈಟ್ ಓಪನ್ ಆಗುತ್ತೆ. ನಾನು ಸ್ಕ್ರೀನ್ನ ಅಡ್ಡ ಇಟ್ಕೋತೀನಿ. ನಾಡ ಕಚೇರಿ ಅಂತ ಟೈಪ್ ಮಾಡ್ಕೋತೀನಿ. ಇದರಲ್ಲಿ ಸ್ಕ್ರೋಲ್ ಮಾಡಿದ ನಂತರ ಜಾತಿ ಪ್ರಮಾಣ ಪತ್ರಗಳನ್ನು ಹುಡುಕಿ ಡೌನ್ಲೋಡ್ ಮಾಡಿಕೊಳ್ಳಿ ಅಂತಿದೆ ನೋಡಿ. ಜಾತಿ ಪ್ರಮಾಣ ಪತ್ರಗಳನ್ನು ಹುಡುಕಿ ಡೌನ್ಲೋಡ್ ಮಾಡಿಕೊಳ್ಳಿ. ಇದರ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ಥರ ವೆಬ್ಸೈಟ್ ಬರುತ್ತೆ. ವೆಬ್ಸೈಟ್ ಬಂದ ನಂತರ ಪ್ರಮಾಣ ಪತ್ರ ಸಂಖ್ಯೆಯಿಂದ ಡೌನ್ಲೋಡ್ ಮಾಡ್ಕೋಬೋದು. ಆಮೇಲೆ ಪಂಡಿತರ ಚೀಟಿ ಅಂದರೆ ರೇಷನ್ ಕಾರ್ಡ್ ಇರುತ್ತಲ್ಲ, ರೇಷನ್ ಕಾರ್ಡ್ ನಂಬರಿಂದ ಹಾಕಿ ಡೌನ್ಲೋಡ್ ಮಾಡ್ಕೋಬೋದು. ಮತ್ತು ಆಧಾರ್ ಕಾರ್ಡ್ ನಂಬರಿಂದ ಹಾಕಿ ಡೌನ್ಲೋಡ್ ಮಾಡ್ಕೋಬೋದು. ಈಗ ನಾವು ಪ್ರಮಾಣ ಪತ್ರ ಸಂಖ್ಯೆ ಹಾಕಿ ಹೇಗೆ ಮಾಡ್ಕೋದು ನೋಡೋಣ. ಇಲ್ಲಿ ಮೊದಲಿಗೆ ಆರ್ ಡಿ ನಂಬರ್ ಹಾಕ್ಕೊಳ್ಳಿ. ಆರ್ ಡಿ ನಂಬರ್ ಹಾಕೊಂಡ ತಕ್ಷಣ ಇಲ್ಲಿ ಬದದ್ರ ಸಂಖ್ಯೆ ಅಂದರೆ ಇಲ್ಲಿ ಕ್ಯಾಪ್ಚಾ ಎಂಟ್ರ್ ಮಾಡಿ. ಇದನ್ನು ಇಲ್ಲಿ ಹುಡುಕಿ ಮೇಲೆ ಸರ್ಚ್ ಮಾಡಿ. ಸರ್ಚ್ ಮಾಡಿದ ತಕ್ಷಣ ಕೆಳಗೆ ಸ್ಕ್ರೋಲ್ ಮಾಡಿದ ತಕ್ಷಣ ಇಲ್ಲಿ ಕೆಳಗೆ ಬರುತ್ತೆ ನೋಡಿ, ನಿಮ್ಮ ಪ್ರಮಾಣ ಪತ್ರ ಸಂಖ್ಯೆ ಬರುತ್ತೆ, ಅರ್ಜಿದಾರ ಹೆಸರು ಬರುತ್ತೆ, ಪ್ರಮಾಣ ಪತ್ರ ಪ್ರಕಾರ ಬರುತ್ತೆ, ನೀಡಿದ ದಿನಾಂಕ ಬರುತ್ತೆ, ಇಲ್ಲಿ ಕ್ರಮ ಬರುತ್ತೆ. ಇದನ್ನು ಯಾವ ಥರ ನೋಡ್ಬೇಕಂದ್ರೆ ಇಲ್ಲಿ ಕ್ರಮ ಕೆಳಗೆ ಒಂದು ಕಣ್ಣಿನ ಚಿತ್ರ ಇದೆ ನೋಡಿ, ಆ ಥರ ನೋಡಿದ್ರೆ ಅದನ್ನ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಕಾಸ್ಟ್ ಇನ್ಕಮ್ಮು ನೋಡಲು ಸಿಗುತ್ತೆ. ಅದಾದ ನಂತರ ನೀವು ಡೌನ್ಲೋಡ್ ಯಾವ ಥರ ಮಾಡಬೇಕಂದ್ರೆ ಅದರ ಮೇಲೆ ಕ್ಲಿಕ್ ಮಾಡಿದರೆ ಅದರ ಬಾಜು ಒಂದು ಡೌನ್ಲೋಡ್ ಆಪ್ಷನ್ ಇದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡಿದರೆ ಡೌನ್ಲೋಡ್ ಆಗುತ್ತೆ. ಮತ್ತು ಇನ್ನು ಪಂಡಿತರ ಚೀಟಿಯ ಮೇಲೆ ಹೇಗೆ ನೋಡಬೇಕಂದ್ರೆ ಪಂಡಿತರ ಕಾರ್ಡ್ ಸಂಖ್ಯೆ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ರೇಷನ್ ಕಾರ್ಡ್ ನಂಬರ್ ಹಾಕಿ ಎಂಟರ್ ಮಾಡಿ. ರೇಷನ್ ಕಾರ್ಡ್ ನಂಬರ್ ಹಾಕಿದ ತಕ್ಷಣ ಇಲ್ಲಿ ಕ್ಯಾಪ್ಚಾ ಎಂಟರ್ ಮಾಡಿ, ಹುಡುಕಿ ಮೇಲೆ ಸರ್ಚ್ ಮಾಡಿ ರೇಷನ್ ಕಾರ್ಡ್ದಲ್ಲಿ ಎಷ್ಟು ಜನ ಇರ್ತೀರೋ ಅಷ್ಟು ಅಭ್ಯರ್ಥಿಗಳ ಕಾಸ್ಟ್ ಇನ್ಕಮ್ ತೋರಿಸುತ್ತೆ. ನಮ್ಮ ಚಾನಲ್ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.